ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತೋರಿಸ್ತಾ ಇರೋ ಉತ್ತರ ಕರ್ನಾಟಕದ ರೆಸಿಪಿ ಹುರುಳಿ ಸಂಗಟಿ. ಮೊದಲನೇದಾಗಿ ಒಂದು ಮೀಡಿಯಂ ಸೈಜ್ ಬೌಲ್ನಲ್ಲಿ ಹುರುಳಿ ಕಾಳುಗಳನ್ನು ತೆಗೆದುಕೊಳ್ಬೇಕು. ಆ ನಂತರ ಒಂದು ರೊಟ್ಟಿ ಹೆಂಚಿನಲ್ಲಿ ಹುರುಳಿ ಕಾಳುಗಳನ್ನು 4 ಭಾಗದಂತೆ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ಹುರಿಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಾ, ಸ್ವಲ್ಪ ಹುರುಳಿ ಕಾಳುಗಳನ್ನು ಹಂಚಿನ ಮೇಲೆ ಹಾಕಿ ಒಂದು ಬಟ್ಟೆಯಿಂದ ಒತ್ತುತ್ತಾ ಹುರಿತಾ ಇದ್ದೀವಿ. ಸೊ ಒಂದು ಘಮ ಬರೋವರೆಗೂ ಹುರುಳಿ ಕಾಳನ್ನು ಹುರಿತಾ ಹೋಗಬೇಕಾಗತ್ತೆ. ನಂತರ ಹುರಿದಾದ್ಮೇಲೆ ಸಿಮ್ಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರುಳಿ ಕಾಳುಗಳನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ಇನ್ನೊಂದು ಭಾಗದ ಹುರುಳಿ ಕಾಳುಗಳನ್ನು ಹಾಕ್ಕೊಂಡು ಮತ್ತೆ ಹುರಿತಾ ಹೋಗಬೇಕಾಗತ್ತೆ. ಹೀಗೆ ನಾವು 4 ಭಾಗ ಮಾಡಿಕೊಂಡಿರೋ ಹುರುಳಿ ಕಾಳುಗಳನ್ನು ಸರಿಯಾಗಿ ಒಂದು ಘಮ ಬರೋವರೆಗೂ ಹುರಿದುಕೊಂಡು ಹಂಚಿನಿಂದ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಹಾಗೆ ಹುರಿದುಕೊಂಡಿರೋ ಹುರುಳಿ ಕಾಳನ್ನು ಪೌಡರ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನಂತರ ಒಂದು ಪಾತ್ರೆಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಈ ನೀರಿಗೆ ಒಂದು ಚಿಕ್ಕ ಬೌಲ್ನಷ್ಟು ಬೆಲ್ಲವನ್ನು ಹಾಕ್ಕೋಬೇಕಾಗತ್ತೆ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ಒಂದು ಚಿಕ್ಕ ಬೌಲ್ನಲ್ಲಿ 1/4 ಭಾಗದಷ್ಟು ಸೌತೆ ಬೀಜವನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಬೆಲ್ಲ ಇನ್ನೂ ಕರಗಿದೆಯಾ ಇಲ್ವಾ ಅಂತ ಆಗಾಗ ನೋಡ್ತಾ ಇರಬೇಕಾಗತ್ತೆ. ಸೊ ಇಲ್ಲಿ ಬೆಲ್ಲ ಇನ್ನೂ ಕರಗಿಲ್ಲ, ಹಾಗಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ನಂತರ ಹುರಿದಿಟ್ಕೊಂಡಿರೋ ಹುರುಳಿ ಕಾಳುಗಳನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತುಂಬ ಸಣ್ಣದಾಗಿರೋ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಾ, ಬೆಲ್ಲ ಕರಗಿ ನೀರು ಕುದೀತಾ ಇದೆ. ಅದಕ್ಕೆ ನಾವು ತೆಗೆದುಕೊಂಡಿರೋ ಸೌತೆ ಬೀಜವನ್ನು ಹಾಕ್ಕೋಬೇಕು. ಈ ಸೌತೆ ಬೀಜವನ್ನು 6 ರಿಂದ 8 ನಿಮಿಷಗಳ ತನಕ ಕುದಿಸ್ಕೋಬೇಕು. ನಂತರ ಈಗ ತೆಗೆದುಕೊಂಡಿರೋ ಸ್ಪೂನಿನ ಅಳತೆಯಲ್ಲಿ ಮಾಡಿಟ್ಕೊಂಡಿರೋ ಹುರುಳಿ ಕಾಳಿನ ಪುಡಿಯನ್ನು 2 ಬಾರಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಹಾಗೆ ಒಂದು ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಂಡು ನಾವು ತೆಗೆದುಕೊಂಡಿರೋ ಹುರುಳಿ ಕಾಳಿನ ಪುಡಿಗೆ ಮಿಕ್ಸ್ ಮಾಡ್ಕೊತ ಸ್ಲರಿ ಮಾಡ್ಕೋಬೇಕು. 1 ಗಂಟೆ ಇಲ್ದಿರೋ ಹಾಗೆ ನೋಡ್ಕೋಬೇಕಾಗತ್ತೆ. ನಂತರ ನಾವು ಮಾಡಿಕೊಂಡಿರೋ ಹುರುಳಿಕಾಳು ಪೌಡರ್ ಸ್ಲರಿಯನ್ನು ಸೌತೆ ಬೀಜದ ಮಿಶ್ರಣಕ್ಕೆ ನಿಧಾನವಾಗಿ ಆ್ಯಡ್ ಮಾಡ್ತಾ ಸೌಟನ್ನು ತಿರುಗಿಸ್ತಾ ಹೋಗಬೇಕು. 2 ನಿಮಿಷಗಳ ಕಾಲ ಸೌಟನ್ನು ಹಾಗೆ ತಿರುಗಿಸ್ತಾ ಹೋಗಬೇಕು. ಯಾವುದೇ ಗಂಟುಗಳು ಕೂಡ ಬರೋದಿಲ್ಲ. ಈಗ ನೋಡ್ತಾ ಇದ್ದೀರಾ, ಮಿಶ್ರಣಕ್ಕೆ ನಾವು ಹಾಕಿರೋ ಹುರುಳಿಕಾಳು ಪೌಡರ್ನ ಸ್ಲರಿ ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಸೌಟ್ ತಿರುಗಿಸ್ತಾ ಆದಮೇಲೆ ಒಂದು 5 ನಿಮಿಷ ನಾವು ಕುದಿಯೋದಕ್ಕೆ ಬಿಟ್ಟರೆ ಚೆನ್ನಾಗಿ ಕುದಿಯುತ್ತೆ. ಅದಾದಮೇಲೆ ನಾವು ಸ್ಟವನ್ನು ಆಫ್ ಮಾಡ್ಬೋದು. ಹಾಗೆ ನಮ್ಮ ಹುರುಳಿಕಾಳು ಸಂಗಟಿ ಕೂಡ ರೆಡಿಯಾಗಿದೆ. ಸೊ ಈಗ ಹುರುಳಿಕಾಳು ಸಂಗಟಿಯನ್ನು ಒಂದು ಬೌಲಿಗೆ ಸರ್ವ್ ಮಾಡಿಬಿಟ್ಟು ಅದಕ್ಕೆ ಬಿಸಿ ಬಿಸಿ ಹಾಲನ್ನು ಹಾಕಿದ್ರೆ ಹುರುಳಿಕಾಳು ಸಂಗಟಿ ಸವಿಯಲು ಸಿದ್ಧ. ಆ್ಯಂಡ್ ಹುರಿದಿರೋ ಹುರುಳಿಕಾಳು ಪೌಡರ್ ಚಾಕ್ಲೇಟ್ನ ಫ್ಲೇವರ್ ಕೊಡ್ತಾ ಇದ್ರೆ, ಈಗ ನೋಡ್ತಾ ಇದ್ದೀರಾ, ಹುರುಳಿಕಾಳು ಸಂಗಟಿ ಮತ್ತು ಹಾಲು ಎರಡೂ ಸೇರಿ ಕ್ಯಾಪಚಿನೋ ಥರ ನಮಗೆ ಕಾಣಿಸ್ತಾ ಇದೆ.
ಸೊ ಈ ರೆಸಿಪಿ ತೋರಿಸಿದ ನಮ್ಮ ಅತ್ತೆಯವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು. ಆ್ಯಂಡ್ ಥ್ಯಾಂಕ್ ಯು ಆಲ್.